ನಾವು ಇವತ್ತು ಬನ್ನೇರ್ಘಟ್ಟ ಝೂಗೆ ಬಂದಿದ್ದೀವಿ. ಮಾಡಕ್ಕೆ ಏನ್ ಕೆಲಸ ಇಲ್ದೇನಾ? ನೋ, ನೋಡಕ್ಕೆ, ಪ್ರಾಣಿ ನೋಡಕ್ಕೆ. ಇಲ್ಲೊಂದು ಪ್ರಾಣಿ ಇದೆ. ಇವ್ರ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇರೋದು, ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ, ಅದಕ್ಕೆ ನೋಡಕ್ ಬಂದಿದ್ದೀವಿ. ಸಂಬಂಧ ಬೆಳ್ಸಕ್ ಬಂದಿದ್ದಾರೆ. ಏ ಅಲ್ಲ, ನೋಡ್ಕೊಂಡು ಹೋಗಕ್ಕೆ. ಹೆಂಗಿದ್ದೀರಾ, ಏನ್ ಸಮಾಚಾರ, ಎಷ್ಟೊಂದ್ ದಿನ ಆಯ್ತಲ್ಲ ಬಂದು. ಪಾಪ ರಿಲೇಟಿವ್ಸ್ ಎಲ್ಲ ಬೇಜಾರ್ ಮಾಡ್ಕೊಂತಾರ ಆಮೇಲೆ. ಓಕೆ, ಒಂದೊಂದೇ ಪ್ರಾಣಿನ ತೋರಿಸ್ತಾ ಹೋಗ್ತೀವಿ. ಮೊದಲನೇ ಪ್ರಾಣಿ ಇದೆ. ಜನ ಕ್ಯೂರಿಯಸ್ ಆಗಿ ಏನ್ ನೋಡ್ತಾ ಇರ್ಬೋದು, ಏನಿರ್ಬೋದು ಇಲ್ಲಿ. ಯಾರು ಹೆಂಗಾರ ಮಾಡ್ಕೊಳ್ಳಂತ ನೋಡಿ ಫ್ರೆಂಡ್ಸ್, ಯಾರಾದ್ರೂ ಹಾಳಾಗೋಗ್ಲಿ ನಾವ್ ನಡೀಗಿದ್ರೆ ಸಾಕು ಅಂತ ಮಲಗ್ಬಿಟ್ಟಿದ್ರು. ನಮಸ್ತೆ ಸರ್. ನೀನ್ ಕಾಲ್ ತೋರ್ಸ್ ನಮಸ್ತೆ ಅಂದಿದ್ದಕ್ಕೆ ನನಗೆ ಕೋಪ ಬರ್ತಿಲ್ಲ. ಚಡ್ಡಿ ಹಾಕ್ದೇನೆ ನಮಸ್ತೆ ಹೇಳ್ತಿದ್ಯಲ್ಲ. ಇನ್ನೊಂದ್ ಫ್ರೆಂಡ್ ಬಿಡ್ಬೇಕಾಗಿತ್ತ. ನೋಡಿ ಒಳಗಡೆ ಇದಾವಲ್ಲಿ. ಅದೇ ಆ ಕಡೆ ಸಪ್ರೇಟ್ ಹಾಕೋರಿ. ಅದು ಗಂಡು ಇದೆ ಹೆಣ್ಣು, ಅದಕ್ಕೆ ಅರ್ಥ ಆಯ್ತು ಅನ್ಸುತ್ತೆ. ಗಲೀಜ್ ಮಾಡ್ಕೊಂಬತ್ತೈತಿ. ಅದ್ರ ನೋಟನೇ ಭಯ ತರ ಭಯ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ರಾತ್ರಿ ಹೊತ್ತು ಏನಾರು ಇದನ್ನ ನೋಡ್ಬಿಟ್ರೆ ನೀನು ಹೆದರ್ಕೊಂಡ್ಬಿಡ್ತೀಯ. ಸಣ್ಣ ಮಾಂಸಾಹಾರಿ ಅಂದ್ರೆ ಚಿಕ್ಕ ಚಿಕ್ಕ ಪೀಸ್ ಪೀಸ್ ತಿಂತಿಯಲ್ಲ ನಿಂತರ. ಸಣ್ಣ ಮಾಂಸಾಹಾರಿ ನಿಂತರ ಚಿಕ್ಕ ಚಿಕ್ಕ ಪೀಸ್ ತಿಂತಿಲ್ಲ. ಕತ್ತೆಗಿರ್ ಬಂದ್ರೆ ಅದೇ ಇದು ಆಯ್ನಾ. ಪ್ರಾಣಿಗಳು ನೋಡೋದು ಒಂದೇ, ಸುಮ್ಮನಿರೋದು ಒಂದೇ. ಅಪ್ಪ ನೋಡ, ಅದೆಲ್ಲೋ ಇದೆ. ಇಷ್ಟು ಕಷ್ಟಪಟ್ಟು ಬಂದಿದೀವಿ, ಅದು ಅಲ್ಲಿ ಮನೆ ಒಂಚೂರು ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ನೋಡಿ ಫ್ರೆಂಡ್ಸ್, ಇಲ್ಲಿ ಐನಾ ಅಂತ ಹಾಕಿದಾರೆ, ಒಂದೇ ಒಂದಿಲ್ಲ. ಕಾಣೆ ಆಗ್ಬಿಟ್ಟಿದೆ. ಯಾಕೆ ಹೇಳ, ಅದಕ್ಕೆ ಗಲೀಜಲ್ಲಿ ಇದ್ದಿದ್ದು ಅಭ್ಯಾಸ. ಇಷ್ಟು ನೀಟಾಗಿರೋ ಜಾಗದಲ್ಲಿ ಹಾಕಿದ್ರೆ ಹೆಂಗ್ ಬದುಕುತ್ತೆ? ಮಿಸ್ಸಿಂಗ್ ಅದು ಜಿಂಕೆಗಳದು. ಜಿಂಕೆಗೆ ಮೈ ಮೇಲೆ ಬೊಟ್ಟಿರುತ್ತೆ ತಾನೆ. ಇದು ಬೇರೆ ತರ ಜಿಂಕೆ. ನಿಂತರನೇ ಸೋಂಬೇರಿಗಳು ನೋಡಿದ್ವಿ. ಅದ್ ಗಲೀಜೇನಿಲ್ಲ, ನೀರು ಸುಮ್ನೆ ಕಾಣಿಸ್ತೈತೆ. ಬೇಕಾದ್ರೆ ಚಪ್ಪಲಿ ಹೊಡೆದು ಹೊಡ್ಸ್ಕೊಂಡ್ಬಿಡ್ತೀನಿ. ಹೊಡಿಯಾ ಹೊಡಿಯಾ ಆದ್ರೆ ಅಂತ ಮಾತ್ರ ಅನ್ಬೇಡ, ನನಗೆ ಇಲ್ಲಿಂದ ಉರ್ದೋಗುತ್ತೆ. ಏನಾ? ಹೌದು ಸರ್. ನೀರಕ್ಕಂತೈತೆ ಅದೇ ಹಿಂಗಾಕಂತ ಬಾಲ ಇದೆ ಅನ್ಸುತ್ತೆ ನೋಡು. ಫ್ರೆಂಡ್ಸ್, ಮರಿ ಆನೆಗಳು ಕಾಣಿಸ್ತಾ ಇದ್ಯಾ? ಎಲ್ಲರ ಫೋಟೋ ಹಿಂಗ್ ತೆಗಿಸ್ಕೊಂತಾರೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಸಾನೆ ಅರ್ಥ ಆಯ್ತು ಅನ್ಸುತ್ತೆ. ಬರೀ ಇಂಥದೆಯ ಐಲಾಶಸ್ ನೋಡೋದ್ರದ್ದು ಎಷ್ಟು ದೊಡ್ಡದಿದೆ, ಇಷ್ಟಿಷ್ಟು ಶಿಷ್ಯ ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ ಮಕ್ಕಳನ್ನ. ಹೌದು ಏನಣ್ಣ? ಬೀಟ್ರೂಟ್ ತಿನ್ನು ತಾನೆ. ಕಾಲೇಜ್ ಸ್ಮ್ಯಾಶ್ ನೋಡೋದು. ಲ್ಯಾಟ್ರಿ ಎತ್ಕೊಂತೈತದು, ಬರ್ತಾ ಇಲ್ಲ. ಟ್ಯಾಲೆಂಟ್ ನೋಡೋದ್ರದ್ದು. ಎಬ್ಬಲಿ ನಾನು ಇನ್ನ ಕೊಡಿ ಅಂತೈತೆ. ಅಯ್ಯೋ ಪಾಪ, ಒಂಚೂರು ತಳ್ಬೇಕಾಗಿತ್ತು ಅದನ್ನ. ಏನ್ ಮಾಡುತ್ತಾನೆ ಇವಾಗ? ಸಿಕ್ತಲ್ಲ, ತಳ್ಳ್ರೆ ಓಲಿ ಅದನ್ನ. ಹೆಲ್ಪ್ ಮಾಡ್ತೀನಿ ಆನೆ. ಇವನ್ ಯಾರ ಹೆಲ್ಪ್ ಮಾಡಕ್ಕೆ ಎಳೆದ್ಬಿಟ್ಟ ಕೆಳಗಡೆ, ಕಡ್ಡಿ ಹುಡುಕಷ್ಟ್ರಲ್ಲಿ ಫುಲ್ ಹೀರೋ ಆಗ್ಬಿಡ್ತಾನೆ ಇವಾಗ ಆನೆ ದೃಷ್ಟಿ. ಆನೆ ಭಯ ಪಡ್ತೀನಿ. ಕೊಡ್ಲಿಲ್ಲ ಕೊಡ್ಲಿಲ್ಲ ಪಾಪ, ಅದೆಷ್ಟು ಆಸೆ ಎತ್ಕೊಂಡಿದ್ದೇಳ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಆನೆ ಮರಿ ಕೊಡಿ ಕೊಡಿ, ಊಟ ಕೊಡಿ, ಊಟ ಕೊಡಿ.
ಮನೆ ಬಾಗ್ಲಿಗೆ ನಾವೇನ್ ಕೂಳಿಲ್ದೆ ಬಂದಿಲ್ಲ. ಅಲ್ಲ ನಾವೇನ್ ಬಿಕಾರಿ ನನ್ ಮಕ್ಕಳಲ್ಲ, ನಾವು ಕೂಳಿ ಗತಿ ಇಲ್ವಾ? ಲೇ ಬಾ, ನಿಮ್ ಮನೆಗೆ ಬೇಕಾದ್ರೆ ಅಕ್ಕಿ ಪಕ್ಕಿ ರಾಗಿ ಬೇಕಾರೆ ತಾಂಡ್ ಕಾಯಿ ಕಿತ್ಕೊಂಡು ಒಂದಿಷ್ಟು ಬಾಳೆಗೊನೆ ಕಿತ್ಕೊಂಡು ಅದು ಒಂದ್ ಯಾವ್ದಾದ್ರು ಹೋಯ್ತಂದ್ರೆ ಆ ಕಡೆನೆ ಹೋಗ್ತಾ ಇರುತ್ತೆ. ಆಯ್ತು ಹೋಗ್ರ ಬಾಯ್. ಇಲ್ಲೋನೆ ಒಂದು ಅಲ್ಲ ಗ್ರೇ ವೋಲ್ಫ್ ಅಂತೆ, ಆದ್ರೆ ಇದು ಒಂಥರ ಜರ್ಮನ್ ಶೆಫರ್ಡ್ ನಾಯಿ ಇದ್ದಂಗೆ ಇದೆ. ಗೋಲ್ಡ್ ಕಲರ್ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನಿನ್ನ ಏನು ಚಿಟ್ಟೆ ಚಿಟ್ಟೆ ಅದ್ರ ಡಿಸೈನ್ ನೋಡು ಹೆಂಗಿದೆ, ಹೇಗಿದೆ ಡಿಸೈನ್? ಡ್ರಾಯಿಂಗ್ ಮಾಡಿರೋ ಹೌದಾ? ಆದ್ರೆ ಮಲ್ಕೊಂಡಿದ್ದು ಯಾವ್ದು ಆಕ್ಟಿವ್ ನಿಮ್ಮಂತವ್ರು ಎಷ್ಟು ಜನ ನೋಡಿಲ್ಲ ಅನ್ನೋದು. ನಾವ್ ಅದನ್ನ ನೋಡೋದು, ಅದಕ್ಕೆ ನಮ್ಮನ್ನ ನೋಡಿ ನೋಡಿ ಬೇಜಾರಾಗ್ತದೆ. ಕಾಡು ಬೇಕು ಅದಕ್ಕೆ. ಫಾರಂ ಕೋಳಿ ಇದಾಗಿದೆ, ಆದ್ರೂ ಚೆನ್ನಾಗಿದೆ. ದಯವಿಟ್ಟು ಯಾರು ಯಂಗ್ಸ್ಟರ್ಸ್ ಎಲ್ಲ ಬರಕ್ ಹೋಗ್ಬಿಡಿ, ಅಷ್ಟೊಂದು ಇಷ್ಟ ಆಗಲ್ಲ. ಇದು ಚೆನ್ನಾಗಿ ಮಾಡಿದ್ರಲ್ಲ ಇದಕ್ಕೆ ಡಿಸೈನ್ ಅಲ್ಲಿ. ಚೆನ್ನಾಗಿ ಮಾಡೋಣ. ನವಿಲು ನವಿಲೆ ನವಿಲೆ ಈ ಕಡೆ ತಿರ್ಕೋ ನವಿಲೆ. ಇಲ್ಲಿ ನಾನು ಯಾರು ನೀನು? ನಾನು ನಿನ್ ಫ್ರೆಂಡು, ನಿನ್ ತರ ಬ್ಯೂಟಿ. ಹೌದಾ? ಆ ಕಡೆ ಇನ್ನೊಂದಿದೆ ನೋಡ, ಅದ್ ನೀನು, ಅದ್ ಹುಡುಗ ನವಿಲು. ಇದ್ರಲ್ಲಿ ಯಾವ್ದು ಹುಡುಗ ಯಾವ್ದು ಹುಡುಗಿ ಹೇಳಿ ನೋಡ. ನಂಗೆ ಗೊತ್ತು, ಇದು ಹುಡುಗ ತಾನೇ, ಸರಿ ಇರತ್ತೆ ಹುಡುಗ. ನೋಡಿ ಎಷ್ಟು ಚೆನ್ನಾಗಿದೆ ಹುಡುಗ, ಅಲ್ಲಡಲ್ಲಿ ಹುಡುಗಿ. ನನಗಿದ್ರ ಒಂಥರ ಸಂತೋಷ. ಹಂದಿ ಬಾಲದ ಕೋತಿ, ಹಂದಿ ಬಾಲದ ಕೋತಿನ ಗೈಸ್ ಹೆಂಗ್ ಗೊತ್ತಾ, ಯಾರ್ದೋ ಗೊತ್ತಿಲ್ಲ, ಅಲ್ಲಿ ಸಿಕ್ತು ತಗೊಂಡ್ ಬಂದಿದ್ವಿ. ನಾವೇನಾದ್ರು ಕೇಳಿದ್ರೆ ಕೊಟ್ಬಿಡೋಣ ಅಂತ. ಇದೇನಂದ್ರೆ ಹಂದಿ ಬಾಲದ ಕೋತಿ ಅಂತ, ನೋಡಿ ಹೆಂಗೈತೆ ಅಂತ. ನಿಮ್ಗೇನಾದ್ರು ಅನ್ಸುತ್ತಾ ಹಂದಿ ಬಾಲದಿರೋ ಕೋತಿ ಇದು ಅಂತ? ಬಿಡಪ್ಪ, ಇವ್ರಿಗೆ ನಮ್ಗೆ ನೋಡಕ್ಕೆ ಇಷ್ಟ ಅಲ್ಲ, ಹೋಗೋಣ. ಫ್ರೆಂಡ್ಸ್, ನಾವಿವತ್ತು ನಿಮ್ಗೆ ತೋರಿಸ್ತಾ ಇದ್ದೀವಿ ಕರ್ನಾಟಕದ. ಜಿರಾಫೆ ನೋಡಿದ್ವಿ ನಾವು, ಜಿರಾಫೆ. ನಾನು ಮಾತಾಡ್ತಾ ಇರ್ಬೇಕಾದ್ರೆ ಅಡ್ಡ ಓಕೆ ತೋರಿಸ್ತೀವಿ ಕರ್ನಾಟಕದ ಪ್ರಮುಖ. ಜಿರಾಫೆ ನೋಡಿದ್ವಿ, ಬಟ್ ಮರ್ತೋಯ್ತು ನಮ್ಗೆ ತೋರ್ಸಕ್ಕೆ, ಅದಕ್ಕೆ ತೋರ್ಸಿಲ್ಲ. ಸರಿ, ಕಂಟಿನ್ಯೂ. ಅದ ಇನ್ನೊಂದು ಝೂ, ಬನ್ನೇರುಘಟ್ಟ ಝೂ. ಏನ್ ಹೆಸರು ಅಂತ, ಏನ್ ಹೆಸರು ಇರ್ಬೋದು ನಂಗೆ ಗೊತ್ತು, ಬನ್ನೇರುಘಟ್ಟ. ಅದು ಝೂ, ಬನ್ನೇರುಘಟ್ಟ ಝೂ. ಸರಿ, ಮಾತಾಡ್ಲಾ? ಮತ್ತೆ ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂತ ಕರುಣೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಅಂಡ್ ಇದಾಗಿತ್ತು ನಮ್ಮ ಒಂದು ಚಿಕ್ಕ ಬ್ಲಾಗ್, ಬನ್ನೇರುಘಟ್ಟ ಬ್ಲಾಗ್. ಸೊ ಯಾರಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಸೊ ನಾಲ್ಕು ವಿಡಿಯೋಸ್ ಎಲ್ಲ ನೀವು ನೋಡ್ಬೋದು.